ಎಲ್ಲರಿಗೂ ನಮಸ್ಕಾರ. ಏನಿದು ಪವರ್ ಸೀಸ್? ಬಡವರಿಗಾಗಿ ಅಂತಾನೆ ಮೀಸಲಿಟ್ಟಿದ್ದ ಸಾವಿರಾರು ಟನ್ ಅಕ್ಕಿಯನ್ನು ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದ ಹಡಗೊಂದನ್ನು ಆಂಧ್ರ ಪ್ರದೇಶದ ಡೆಪ್ಯೂಟಿ ಸಿಎಂ ಆದ ಪವನ್ ಕಲ್ಯಾಣ್ ಅವರು ಸೀಸ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಬಡವರಿಗಾಗಿಯೇ ಒಂದಷ್ಟು ಸ್ಕೀಮ್ಗಳನ್ನು ಇಟ್ಟು ಅದರಲ್ಲಿ 5 kg ಅಕ್ಕಿ ಕೊಡ್ತಾ ಇದೆ ಮತ್ತು ತಮ್ಮ ರಾಜ್ಯಗಳಲ್ಲಿ ಇದಲ್ಲದೆ ಹೆಚ್ಚಾಗಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಾ ಇದೆ. ಇಂತಹ ಅಕ್ಕಿ ಆಂಧ್ರ ಪ್ರದೇಶದಲ್ಲಿ ಕಳೆದ 5 ವರ್ಷಗಳಿಂದ 48,000 ಕೋಟಿ ರೂಪಾಯಿಯಷ್ಟು ಕಳ್ಳ ಸಾಗಾಣಿಕೆ ಮಾಡಲಾಗಿದೆ ಎಂದು ಮಾಹಿತಿಯನ್ನು ಆಂಧ್ರ ಸರ್ಕಾರ ಕೊಟ್ಟಿದೆ. ಅಕ್ಕಿಯ ಕಳ್ಳ ಸಾಗಾಣಿಕೆನೇ ಇಷ್ಟೊಂದು ಮೊತ್ತದಲ್ಲಿ ನಡೀತಿದೆ ಅಂದರೆ ಇದರಲ್ಲಿ ದೇಶಕ್ಕೆ ಅಭದ್ರವಾದ ಚಟುವಟಿಕೆಗಳು ನಡೆಯಲ್ಲ ಅಂತ ಏನು ಗ್ಯಾರಂಟಿ ಕೊಡ್ತೀರಾ ಎಂದು ಅಲ್ಲಿನ ಪೋರ್ಟ್ ಮ್ಯಾನೇಜ್ಮೆಂಟ್ಗೆ ಪವನ್ ಕಲ್ಯಾಣ್ ಅವರು ಚೀಮರಿ ಹಾಕಿದ್ದಾರೆ. ಸದ್ಯಕ್ಕೆ ಆಂಧ್ರ ಪ್ರದೇಶದಲ್ಲಿ 4 ಕೆಲಸ ಮಾಡೋ ಪೋರ್ಟ್ಗಳಿವೆ. ಅವು ಗಂಗವರಂ ಪೋರ್ಟ್, ಕೃಷ್ಣವರಂ ಪೋರ್ಟ್, ವಿಶಾಖಪಟ್ಟಣಂ ಪೋರ್ಟ್ ಮತ್ತು ಕಾಕಿನಾಡ ಪೋರ್ಟ್. ಈ ಪೋರ್ಟ್ಗಳಿಂದಾನೇ ಅಕ್ಕಿ ಸೇರಿದಂತೆ ಬೇರೆ ಬೇರೆ ವಿಧದ ಪದಾರ್ಥಗಳು ವಿದೇಶಕ್ಕೆ ಸಾಗಾಣಿಕೆ ಮಾಡಲಾಗುತ್ತದೆ. ಈ 4 ಪೋರ್ಟ್ಗಳಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನು ಸಾಗಾಣಿಕೆ ಮಾಡಿದ್ದು ಕಾಕಿನಾಡದಿಂದ. ಈ ಪೋರ್ಟ್ಗೆ ಭೇಟಿ ನೀಡಲು ಬರ್ತಾ ಇದ್ದ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರಿಗೆ 6 ತಿಂಗಳಿಂದ ಬರಲು ಬಿಟ್ಟಿಲ್ಲ. ನೂರಾರು ಕರೆಗಳನ್ನು ಮಾಡಿ, ಸರ್ ನೀವು ಬರಬೇಡಿ, ನೀವು ಬಂದರೆ ಇಲ್ಲಿ ಕೆಲಸ ಮಾಡುವ ಸಾವಿರಾರು ಬಡ ಜನರ ಕೆಲಸ ಹೋಗುತ್ತದೆ, ಅವರ ಜೀವನಕ್ಕೆ ನಷ್ಟವಾಗುತ್ತದೆ ಅಂತ ಹೇಳ್ತಿದ್ದಾರೆ ಎಂದು ಸ್ವತಃ ಪವನ್ ಕಲ್ಯಾಣ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಅನುಮಾನಗೊಂಡ ಪವನ್ ಕಲ್ಯಾಣ್ ಅವರು, ಇದು ಕಳ್ಳ ಸಾಗಾಣಿಕೆ ಮಾತ್ರವಲ್ಲ, ದೇಶದ ಭದ್ರತಾ ವಿಚಾರ, ಇಲ್ಲಿ ಮತ್ತೊಂದು ಗಾಜಾತರ ವಿಷಯ ನಡೆಯಬಾರದು. ಯಾರ ಮಾತನ್ನು ಲೆಕ್ಕಿಸದೆ ಕಾಕಿನಾಡ ಪೋರ್ಟ್ಗೆ ವಿಸಿಟ್ ಮಾಡಿದ ಪವನ್ ಕಲ್ಯಾಣ್ ಅವರು, ಅಲ್ಲಿ ಪ್ರತಿನಿತ್ಯ ಸಾವಿರಾರು ಲಾರಿಗಳು ಬರ್ತಾ ಇರ್ತವೆ. ಲಾರಿಗಳನ್ನು ಚೆಕ್ ಮಾಡಲು ಇದ್ದ ಸೆಕ್ಯೂರಿಟಿ ಬರೀ 16 ಜನ ಮಾತ್ರ. ಇದಕ್ಕೆ ಪವನ್ ಅವರು ಸಾವಿರಾರು ಲಾರಿಗಳನ್ನು ಚೆಕ್ ಮಾಡಲು ಬರೀ 16 ಜನ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಇಟ್ಟಿದ್ದಾರೆ ಎಂದು ಪೋರ್ಟ್ ಅಧಿಕಾರಿಗಳಿಗೆ ಚೀಮರಿಯನ್ನು ಹಾಕಿದ್ದಾರೆ. ಪವನ್ ಕಲ್ಯಾಣ್ ಅವರು ಬರೋಷ್ಟೊತ್ತಿಗೆ 35,000 ಟನ್ ಲೋಡ್ ಆಗಿತ್ತು. ಇದನ್ನು ಅಲ್ಲಿಗೆ ಹೋಗಿ ಪರಿಶೀಲನೆ ಮಾಡಿದ ಪವನ್ ಕಲ್ಯಾಣ್ ಅವರು ಲೋಡ್ಗೆ ಸಂಬಂಧಿಸಿದ ಲಿಸ್ಟನ್ನು ತರಿಸಿ ನೋಡಿದಾಗ 600 ಟನ್ನಷ್ಟು ರೇಷನ್ ಅಕ್ಕಿ ಕಳ್ಳ ಸಾಗಾಣಿಕೆ ಮಾಡುವಾಗ ಸಿಕ್ಕಿಬಿದ್ದಿದೆ. ಸಿಕ್ಕಿಬಿದ್ದ ಹಡಗನ್ನು ಪರಿಶೀಲನೆ ಮಾಡಲು ಪವನ್ ಕಲ್ಯಾಣ್ ಅವರಿಗೆ ಪೋರ್ಟ್ ಅಧಿಕಾರಿಯಿಂದ ಯಾವುದೇ ಸಹಕಾರ ಸಿಗದೆ ಅಲ್ಲೇ ಡೆಪ್ಯೂಟಿ ಸಿಎಂ ಪವನ್ ಕಲ್ಯಾಣ್ ಅವರನ್ನು ಕಾಯ್ದಿರಿಸಲಾಗಿತ್ತು. ಇದಕ್ಕೆ ಸೀರಿಯಸ್ ಆದ ಪವನ್ ಕಲ್ಯಾಣ್ ಅವರು ಸಿಂಪಲ್ ಆಗಿ ಹಡಗನ್ನು ಸೀಸ್ ಮಾಡಲು ಆದೇಶವನ್ನು ಕೊಟ್ಟರು. ಮುಂಬೈ ಘಟನೆಯನ್ನು ನೆನಪು ಮಾಡ್ತಾ ಕಸಾಬ್ ಅಂತ ಉಗ್ರವಾದಿ ಮಾರಣಾಂತಿಕ ಅಸ್ತ್ರಗಳನ್ನು ಪೋರ್ಟ್ ಮೂಲಕನೇ ತಂದು ನೂರಾರು ಜನರ ಸಾವಿಗೆ ಕಾರಣವಾಗಿದ್ದಾನೆ. ಇಂತಹ ಅಜಾಗ್ರತೆಯಿಂದ ಇಲ್ಲಿ ಕೂಡ ಉಗ್ರವಾದ ಚಟುವಟಿಕೆಗಳು ನಡೆಯುವುದಿಲ್ಲವೇ ಎಂದು ಮಾಧ್ಯಮದ ಮೂಲಕ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇಂತಹ ಮತ್ತಷ್ಟು ವಿಷಯದೊಂದಿಗೆ ಮತ್ತೆ ಬರೋಣ. ಅಲ್ಲಿವರೆಗೂ ಧನ್ಯವಾದಗಳು.